ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಧಾನಸಭಾ ಕಲಾಪ ಆರಂಭ ಆಗ್ತಾ ಇದ್ದಂತೆ ಗದ್ದಲ, ಚಟ್ಟ ಕಟ್ಟಿ ಸತ್ತೋಯ್ತು ಕಾಂಗ್ರೆಸ್ ಸತ್ತೋಯ್ತು ಅಂತ ಘೋಷಣೆ. ಸ್ಪೀಕರ್ ಎದುರು ಚಪ್ಪಾಳೆ ತಟ್ಟುತ್ತಾ ಸುತ್ತು ಹಾಕಿದ ಬಿಜೆಪಿ ಜೆಡಿಎಸ್ ಸದಸ್ಯರು. ಸದನದ ಬಾವಿನ ನಿಮಾನ್ಸ್ ಆಸ್ಪತ್ರೆನಾ ಅಂತ ಸ್ಪೀಕರ್ ಖಾದರ್ ಕಿಡಿ. ನೀವು ಹೀಗೆ ಭಜನೆ ಮಾಡಿಕೊಂಡೇ ಇರಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಸಿಎಂ ಲೇವಡಿ. ಕಲಾಪದಲ್ಲಿ ಬಿಜೆಪಿಗೆ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ. ಬಜೆಟ್ ಮೇಲಿನ ಚರ್ಚೆಗೆ ಸಿಎಂ ಉತ್ತರ, ಸಿದ್ದರಾಮಯ್ಯ ಭಾಷಣಕ್ಕೆ ಬಿಜೆಪಿ ಸದಸ್ಯರಿಂದ ಪದೇ ಪದೇ ಅಡ್ಡಿ. ಮತ್ತೆ ಏನಿಲ್ಲ ಕಾಂಗ್ರೆಸ್ ಬಜೆಟ್ನಲ್ಲಿ ಏನಿಲ್ಲ ಅಂತ ವ್ಯಂಗ್ಯ. ವಿಧಾನ ಪರಿಷತ್ನಲ್ಲೂ ಪಾಕ್ ಪರ ಘೋಷಣೆಯದ್ದೇ ಗದ್ದಲ. ಬಜೆಟ್ ಮೇಲಿನ ಉತ್ತರಕ್ಕೆ ಬಿಜೆಪಿ ಅಡ್ಡಿ. ರಾಷ್ಟ್ರದ ವಿಚಾರ ಉಲ್ಲೇಖಿಸೋದಕ್ಕೆ ಮನವಿ ಕೊಡಬೇಕಿಲ್ಲ. ಧಿಕ್ಕಾರ ಕೂಗಿ ಬಿಜೆಪಿ ಸದಸ್ಯರ ಪ್ರತಿಭಟನೆ. ಪಾಕ್ ಪರ ಘೋಷಣೆ ಕೂಗಿದವರನ್ನ ಬಂಧಿಸಿಲ್ಲ, ನಾಸೀರ್ ಹುಸೇನ್ ಕರೆದು ವಿಚಾರಣೆಯೂ ನಡೆಸಿಲ್ಲ ಅಂತ ಸದನದಲ್ಲಿ ಅಶೋಕ್ ವಾಗ್ದಾಳಿ. 7 ಜನರನ್ನ ಕರೆದು ಹೇಳಿಕೆ ಪಡೆದಿದ್ದೀವಿ ಅಂತ ಪರಮೇಶ್ವರ್ ಉತ್ತರ. ಸಭಾತ್ಯಾಗ ಮಾಡಿ ಹೊರಟ ಬಿಜೆಪಿಯಿಂದ ಪ್ರತಿಭಟನೆ, ಜೆಡಿಎಸ್ ಶಾಸಕರ ಜೊತೆಗೂಡಿ ರಾಜಭವನ ಚಲೋ. ಕಾಂಗ್ರೆಸ್ ಪಾಕ್ ಪ್ರೇಮ ತಿಳಿಯಲು ಸ್ಕ್ಯಾನ್ ಮಾಡಿ ಅಂತ QR ಕೋಡ್ ಪೋಸ್ಟರ್ ಹಿಡಿದು ಪ್ರದರ್ಶನ. ವಿಧಾನಸೌಧದ ಮುಂದೆ ಪಾಕ್ ಪರ ಘೋಷಣೆಯ ಕೇಸ್, ಫಾರೆನ್ಸಿಕ್ ಲ್ಯಾಬ್ಗೆ ವಿಡಿಯೋ ರವಾನೆ. ಘೋಷಣೆ ಹೇಳಿದ್ದಾರಾ ಇಲ್ವಾ ಅಂತ ತಿಳಿಯೋದು ಹೇಗೆ? ನ್ಯೂಸ್ ಫಸ್ಟ್ಗೆ ಸೈಬರ್ ಎಕ್ಸ್ಪರ್ಟ್ ಮಾಹಿತಿ. ಪಾಕ್ ಪರ ಘೋಷಣೆ ಕೇಸ್ ತನಿಖೆ ಮತ್ತಷ್ಟು ತೀವ್ರ. 4 ಜನರನ್ನ ತೀವ್ರ ವಿಚಾರಣೆಗೊಳಪಡಿಸಿದ ಪೊಲೀಸರು. ಆಡಿಯೋ ಸ್ಯಾಂಪಲ್ ಪಡೆದು ರಹಸ್ಯ ಭೇದಿಸೋ ಕಾರ್ಯ ಚುರುಕು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರೇ ಹೇಳಿದ್ರೂ ಸಹಿಸೋ ಪ್ರಶ್ನೆ ಇಲ್ಲ. ಯಾವುದೇ ವ್ಯಕ್ತಿ, ಪಾರ್ಟಿ, ದೇಶ, ಭಾಷೆ, ನೆಲದ ವಿಚಾರ ಬಂದ್ರೆ ರಾಜಿಯಾಗಲ್ಲ. ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ ಎಂದರು ಸಚಿವ ಚಲುವರಾಯಸ್ವಾಮಿ. ಪಾಕಿಸ್ತಾನದ ಪರ ಘೋಷಣೆಯ ವಿವಾದ, ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದ ಶೋಭಾ ಕರಂದ್ಲಾಜೆ. ರಾಜ್ಯದ ತನಿಖಾ ತಂಡಗಳಿಂದ ನ್ಯಾಯ ಸಿಗದ ಅನುಮಾನ, NIA ತನಿಖೆಗೆ ವಹಿಸುವಂತೆ ಮನವಿ. ರಾಜ್ಯಸಭೆಗೆ ಒಬ್ಬರ ಅಡ್ಡ ಮತದಾನ, ಮತ್ತೊಬ್ಬರು ಗೈರು. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೆ ಶೋಕಾಸ್ ನೋಟಿಸ್ ನೀಡಲು ತೀರ್ಮಾನ. ಉತ್ತರ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಇವತ್ತು ಸಿಎಂ ಕೈ ಸೇರಲಿದೆ ಜಾತಿ ಗಣತಿ ವರದಿ. ರಿಪೋರ್ಟ್ ಸಲ್ಲಿಸಲಿದ್ದಾರೆ ಜಯಪ್ರಕಾಶ್ ಹೆಗಡೆ. ಕಾಂತರಾಜು ಸಮೀಕ್ಷೆಯ ಡೇಟಾ ಆಧರಿಸಿ ವರದಿಯಾಗಿದೆ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಪ್ರತಿಕ್ರಿಯೆ. ಇವತ್ತು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಮೊದಲ ಸಭೆ. ಸಂಜೆ 6 ಗಂಟೆಗೆ ನಡೆಯಲಿರೋ ಕೇಸರಿ ಪಡೆಯ ಮೀಟಿಂಗ್. ಸಭೆಯ ಬಳಿಕ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಲಿಸ್ಟ್ ಘೋಷಣೆ. ಬಿಜೆಪಿ ಲೋಕಸಭಾ ಚುನಾವಣೆಯ ಮೊದಲ ಪಟ್ಟಿಯಲ್ಲಿ ಗಣ್ಯ ನಾಯಕರ ಹೆಸರು ಘೋಷಣೆ. ವಾರಾಣಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧೆಯ ನಿರೀಕ್ಷೆ. ಗಾಂಧಿನಗರದಿಂದ ಗೃಹ ಸಚಿವ ಅಮಿತ್ ಶಾ ಲೋಕ ಎಂಟ್ರಿ. MLC ರಾಜ್ಯಸಭಾ ಚುನಾವಣೆಯಲ್ಲೂ ಸೋತರು ಅಲರ್ಟ್ ಆಗದ ಮೈತ್ರಿ ನಾಯಕರು. ಲೋಕಸಭಾ ಚುನಾವಣೆಗೂ ಜಂಟಿ ಹೋರಾಟಕ್ಕೆ ಸಜ್ಜಾಗಬೇಕಿದ್ರು ನಾಯಕರ ಮೌನ. ಬಿಜೆಪಿ ಹೈಕಮಾಂಡ್ ಕೂಡ ಯಾವುದೇ ಸೂಚನೆ ನೀಡಿಲ್ಲ ಅಂತ ಚರ್ಚೆ. ಲೋಕ ಚುನಾವಣೆಯ ಹಿನ್ನೆಲೆಯಲ್ಲಿ ಮಗನ ಗೆಲುವಿಗೆ ಪಣ ತೊಟ್ಟ ಯಡಿಯೂರಪ್ಪ. ಶಿವಮೊಗ್ಗದಲ್ಲಿ ಸಮುದಾಯವಾರು ಪ್ರತ್ಯೇಕ ಸಮಾವೇಶ ನಡೆಸ್ತಾ ಇರೋ BSY. ತವರು ಕ್ಷೇತ್ರದಲ್ಲಿ ಮತಗಳನ್ನು ಗಟ್ಟಿ ಮಾಡ್ತಾ ಇರೋ ಮಾಜಿ ಮುಖ್ಯಮಂತ್ರಿ.
ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡರ ಪುಂಡಾಟ. ಅನಗೋಳ ಗ್ರಾಮದಲ್ಲಿ ಜೈ ಮಹಾರಾಷ್ಟ್ರ ಚೌಕ್ ಹೋರಾಟ. ಕನ್ನಡ ಪರ ಹೋರಾಟಗಾರರಿಂದ ಪಾಲಿಕೆ ಎದುರು ಪ್ರತಿಭಟನೆ, ಪೊಲೀಸರ ಜೊತೆ ವಾಕ್ಸಮರ. ಬಿಬಿಎಂಪಿ ಬಜೆಟ್ ಮಂಡಿಸಿದ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ. ಸತತ 4ನೇ ಬಾರಿಗೆ ಜನಪ್ರತಿನಿಧಿಗಳಿಲ್ಲದೆ ಬಜೆಟ್ ಮಂಡನೆ. ಬ್ರ್ಯಾಂಡ್ ಬೆಂಗಳೂರು ಬಜೆಟ್ ಮಂಡಿಸಿದ ಶಿವಾನಂದ್ ಕಲಕೇರಿ. ಬೆಂಕಿಯನ್ನು ಹೋಲೋ ಪ್ರಖರ ಬೆಳಕು ಜೊತೆಗೆ ಗೆಜ್ಜೆಯ ಸದ್ದು. ಮಂಗಳೂರಿನ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ದೈವ ಪವಾಡ. ಕಾಂತಾರದ ಬೆಳಕಿನ ದರ್ಶನ ದೃಶ್ಯ ಹೋಲೋ ಘಟನೆಗೆ ಜನ ಅಚ್ಚರಿ. 2ನೇ ದಿನದ ನ್ಯೂಸ್ ಫಸ್ಟ್ ಸೈಬರ್ ಕ್ರೈಮ್ ಕಾನ್ಕ್ಲೇವ್. ಕರ್ನಾಟಕದ ಸೈಬರ್ ಕ್ರೈಮ್ ಸವಾಲುಗಳ ಬಗ್ಗೆ ಚರ್ಚೆ. ಡಾರ್ಕ್ ವೆಬ್ ಕ್ರೈಮ್ನ ರಹಸ್ಯಗಳ ಬಗ್ಗೆ ಸಮಾಲೋಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.